ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕೇಳೋಣ ಬಹಳ ಪ್ರಸಿದ್ಧವಾದ ಕಥೆ, ಹೇಗೆ ಭಗವಾನ್ ಗಣೇಶ ಅವತರಿಸಿದರು ಎಂಬುದು. ಕೈಲಾಸ ಪರ್ವತದಲ್ಲಿ ಮಹಾದೇವ ಶಿವನ ಜೊತೆಗೆ ಪಾರ್ವತಿ ದೇವಿ ವಾಸಿಸುತ್ತಿದ್ದರು. ಒಂದು ದಿನ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗಲು ಸಿದ್ಧರಾದರು. ಆ ಸಮಯದಲ್ಲಿ ಯಾರೂ ಒಳಗೆ ಬರಬಾರದು ಎಂದು ಬಾಗಿಲು ಬಳಿ ಕಾಯುವವನ ಅಗತ್ಯವಿತ್ತು. ಶಿವನ ಅನುಯಾಯಿಗಳಿಗಿಂತ ಸ್ವತಂತ್ರವಾಗಿ ತನ್ನದೇ ಆದ ಒಬ್ಬ ರಕ್ಷಕನಿರಬೇಕೆಂದು ಪಾರ್ವತಿ ದೇವಿ ಭಾವಿಸಿದರು. ಅವರು ತಮ್ಮ ದೇಹದ ಉಂಗುರದಿಂದ ಉಂಟಾದ ಚಂದನದ ಲೇಪವನ್ನು ತೆಗೆದುಕೊಂಡು ಒಂದು ಸಣ್ಣ ಹುಡುಗನ ರೂಪದಲ್ಲಿ ಮೂರ್ತಿಯನ್ನು ಸೃಷ್ಟಿಸಿದರು. ಆತನಿಗೆ ಪ್ರಾಣ ತುಂಬಿ ಜೀವ ತುಂಬಿದರು. ಇದೇನೆಂದರೆ ಆತನು ಗಣೇಶ. ಪಾರ್ವತಿ ತಾಯಿ ಆ ಮಗುವಿಗೆ ಹೇಳಿದರು, ನೀನು ನನ್ನ ಮಗ, ನಿನ್ನ ಹೆಸರು ಗಣೇಶ. ಈಗ ನಾನು ಸ್ನಾನಕ್ಕೆ ಹೋಗುವ ತನಕ ಈ ಬಾಗಿಲನ್ನು ಕಾಪಾಡು, ಯಾರನ್ನೂ ಒಳಗೆ ಬರಲು ಬಿಡಬೇಡ. ಗಣೇಶನು ಹೌದು ತಾಯಿ ಎಂದು ಒಪ್ಪಿಕೊಂಡ. ಅಷ್ಟರಲ್ಲಿ ಶಿವನು ಅಲ್ಲಿ ಬಂದರು. ಬಾಗಿಲಿನಲ್ಲಿ ಒಂದು ಹೊಸ ಹುಡುಗ ನಿಂತಿರುವುದನ್ನು ಕಂಡು ಅಚ್ಚರಿಪಟ್ಟರು. ಶಿವನು ಒಳ ಹೋಗಲು ಯತ್ನಿಸಿದರು, ಆದರೆ ಗಣೇಶನು ತಡೆಯುತ್ತಾನೆ. ನನ್ನ ತಾಯಿ ಆದೇಶವಿದೆ, ಒಳ ಹೋಗಲು ಸಾಧ್ಯವಿಲ್ಲ ಎಂದನು ಗಣೇಶ. ಶಿವನು ಕೋಪಗೊಂಡು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಡಿದುಬಿಟ್ಟರು. ಪಾರ್ವತಿ ದೇವಿ ಇದನ್ನು ಕಂಡು ದುಃಖದಿಂದ ಭೂಮಿಗೆ ಬಿದ್ದು ಅಳತೊಡಗಿದರು. ಅವರು ಶಿವನಿಗೆ ಕೋಪಗೊಂಡು ಹೇಳಿದರು, ನೀನು ನನ್ನ ಮಗನನ್ನು ಕೊಂದೆ, ಅವನನ್ನು ಜೀವಂತಗೊಳಿಸು, ಇಲ್ಲವಾದರೆ ನಾನು ಸಮಸ್ತ ಸೃಷ್ಟಿಯನ್ನು ನಾಶ ಮಾಡುತ್ತೇನೆ. ಆಮೇಲೆ ಶಿವನು ತನ್ನ ಭಕ್ತರನ್ನು ಕಳುಹಿಸಿ ಉತ್ತರ ದಿಕ್ಕಿನಲ್ಲಿ ಮೊದಲು ಸಿಕ್ಕ ಪ್ರಾಣಿಯ ತಲೆಯನ್ನು ತಂದು ಹಾಕಲು ಆದೇಶಿಸಿದರು. ಅವರು ಒಂದು ಗಜರಾಜನ ತಲೆಯನ್ನು ತಂದರು. ಶಿವನು ಅದನ್ನು ಗಣೇಶನ ದೇಹಕ್ಕೆ ಜೋಡಿಸಿದರು. ಪಾರ್ವತಿ ದೇವಿ ಪ್ರಾಣ ತುಂಬಿದರು. ಹೀಗೆ ಚಂದನದಿಂದ ಹುಟ್ಟಿದ ಮಗುವು ಗಜಮುಖ ಗಣೇಶನಾಗಿ ಪುನರ್ಜನ್ಮ ಪಡೆದನು. ಶಿವನು ಅವನನ್ನು ವಿಶ್ವದ ಮೊದಲ ಪೂಜ್ಯ ದೇವತೆಯಾಗಿಸಿ ಯಾವುದೇ ಕಾರ್ಯ ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪೂಜಿಸಬೇಕು ಎಂದು ವರ ನೀಡಿದರು. ಹೀಗಾಗಿ ಸ್ನೇಹಿತರೆ, ಗಣೇಶನ ಜನ್ಮಕಥೆ ನಮಗೆ ತಿಳಿಸುತ್ತದೆ ನಂಬಿಕೆ, ಭಕ್ತಿ ಮತ್ತು ತಾಯಿಯ ಶಕ್ತಿಯ ಮಹತ್ವವನ್ನು. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.